ಹಾಯ್, ಗುಡ್ ಈವ್ನಿಂಗ್. ನಿಮ್ಗೆ ಈ ಪ್ಲೇಸ್ ಕಂಡುಕೊಳ್ಳೋ ಕೆಲವ್ರಿಗೆ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸಿಗೆ ಹೋಯ್ತು ಅಂತ ಹೇಳಿ. ಇದು ಮೈಸೂರಲ್ಲಿಪ್ಪುವಂಥದ್ದು ವ್ಯಾಕ್ಸ್ ಮತ್ತು ಸ್ಯಾಂಡ್ ಮ್ಯೂಸಿಯಮ್ಮು. ಹಾಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ: ಸ್ಯಾಂಡ್, ವ್ಯಾಕ್ಸ್ ಮತ್ತು ಹಾರರ್ ಮ್ಯೂಸಿಯಮ್ ಸಿಗುತ್ತೆ. ಇಲ್ಲಿ ಹೋದರೆ ಯಾವ ರೀತಿ ಫೀಲ್ ಆಯ್ತು ಅಂತ ಹೇಳ್ರಿ, ನಾವು ಆ ಪರ್ಸನ್ ಎಲ್ಲ ಕಂಡಿರ್ತಿಲ್ಲ. ಕೆಲವ್ರದ್ದು ಜೀವಂತ ಇರುವಂಥ ಪರ್ಸನ್ನ ನಾವು ಮೀಟ್ ಮಾಡಿರ್ತಿಲ್ಲ. ಅವ್ರನ್ನ ನಾವು ಡೈರೆಕ್ಟ್ ಹೋಗಿ ಅವ್ರೆದುರು ನಿಂತ್ಕೊಂಡು ಆ ಥರ ಫೀಲ್ ಆಯ್ತು, ಅಂದರೆ ಆ ಥರ ಖುಷಿ ಕೊಡುತ್ತೆ. ಅವರೆದುರು ನಾವೀಗ ಇತ್ತು, ಆ ಸೆಲೆಬ್ರಿಟಿನ ನಾವು ಮೀಟ್ ಮಾಡಿತ್ತು, ಆ ರೀತಿ ಫೀಲ್ ಆಯ್ತು. ಅದು ಕಣಿಯಲ್ಲಿ ಬಾಬಾ ರಾಮದೇವ್ ಇರ್ಬೋದು, ದಲಾಯಿ ಲಾಮ ಇರ್ಬೋದು, ಬೇರೆ ಬೇರೆ ಪರ್ಸನ್ಗಳದ್ದೆಲ್ಲ ಸ್ಟ್ಯಾಚು ಇತ್ತಲ್ಲ. ನೋಡುವಂಥ ಪ್ಲೇಸ್ ಇದಲ್ಲ, ಬೇರೆ ಬೇರೆ ಸ್ಟ್ಯಾಚು ಇತ್ತಿಲ್ಲ. ಬಸವಣ್ಣ ಅವರಿದಿರ್ಬೋದು, ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಅವರಿದ್ದು ತೋರಿಸ್ದೆ ನಾನು ನಿಮಗೆ. ಗುರು ರಾಘವೇಂದ್ರ ಸ್ವಾಮಿ ಅಂತ ಅವ್ರದ್ದು ಫೋಟೋಸ್ ಅಂದರೆ ಸ್ಟ್ಯಾಚುಸ್ ಎಲ್ಲ ಕಂಡ್ರೆ ಕಾಣ್ತಾ ಇಪ್ಪ ಅಂತೇಳಿ ಫೀಲ್ ಆಗ್ತು. ವಿಶ್ವೇಶ್ವರಯ್ಯ ಅವ್ರದ್ದು ಇತ್ತು ಕಣ್ಣು ಸ್ಟ್ಯಾಚು, ಎಷ್ಟು ಚಂದ ಮಾಡಿರಂತ ಹೇಳಿ ಒಳ್ಳೆ ಖುಷಿ ಆಯ್ತು. ಎಂಜಾಯ್ ಮಾಡ್ಕೊಂಡು ಬರ್ಲಕ್ಕ ಅದನ್ನೆಲ್ಲ ಕಂಡ್ಕೊಂಡು. ನಂಗೆ ಎಷ್ಟಾಯ್ತು ಅಷ್ಟು ನಾನು ವೀಡಿಯೋನ ಕವರ್ ಮಾಡಿದ್ದೆ. ಆಲ್ಮೋಸ್ಟ್ ಅಂತ ಹೇಳಿದ್ರೆ ಯಾವುದೂ ಮಿಸ್ ಮಾಡಲಿಲ್ಲ. ಆದಷ್ಟೆಲ್ಲದೂ ನಿಮಗೆ ವೀಡಿಯೋಸ್ ಸಿಗಲಿ ಅಂತೇಳಿ ನಾನು ಎಲ್ಲ ಕ್ಯಾಪ್ಚರ್ ಮಾಡಿದಕ್ಕ ಬಂದಿದ್ದೆ. ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚು ಮಾಡಿರು, ವಿಷ್ಣು ಅವ್ರದ್ದು ಅಂದರೆ ಪ್ರಯತ್ನ ಪಟ್ಟಿರೋರು ಫುಲ್ ಎಷ್ಟಾಗತ್ತೆ ಅಷ್ಟು ಅವರಿಗೆ ಎಫರ್ಟ್ ಹಾಕಿ ಮಾಡಿರೋರು. ಸ್ಪೈಡರ್ ಮ್ಯಾನ್ ಕಾಣಿ. ಹಾಗೆ ಇಲ್ಲಿ ಯಾರಿತ್ತು, ಮೋನಾಲಿಸಾ ಅವ್ರದ್ದು ಸ್ಟ್ಯಾಚು, ಭಗತ್ ಸಿಂಗ್ ಅವ್ರದ್ದಿತ್ತು ಕಾಣಿ. ಮಗು ಒಳ್ಳೆ ನಾನು ಫೋಟೋ ತೆಗಿತಿದ್ನಲ್ಲ, ಹಾಗೆ ನಾನು ತೆಗಿತೆ ಅಂತೇಳಿ ಕೂಡ ಹಾಡ್ಕೊಂಡಿದ್ದಾಳಲ್ಲ. ರಜನಿಕಾಂತ್ ಅವ್ರದ್ದು ಸ್ಟ್ಯಾಚು ಇತ್ತು ಕಾಣಿ. ತುಂಬ ಇದಂತೂ ಸೇಮ್ ಆಯ್ತು. ಋತಿಕ್ ರೋಷನ್ ಅವ್ರದ್ದು ಸ್ಟ್ಯಾಚು ಸೇಮ್ ಟು ಸೇಮ್ ಇತ್ತು. ಅಜಯ್ ದೇವಗನ್, ಪ್ರಭಾಸ್ ಅಲ್ಲಿ ಕಾಣಿ. ಮಗು ಎಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕಂತಿತ್ತು ಅವ್ರ ಹತ್ರ. ಇವಳು ಸಹ ತೆಗಿತಿದ್ದಾಳೆ ಅವ್ರ ಫೋಟೋ. ಮೆಸ್ಸಿ ಎಲ್ಲ ಚಂದ ಇತ್ತಲ್ಲ ಕಾಂಬಕ್ಕೆ. ಜಾನ್ಸಿನ, ಖಲಿ, ಧೋನಿ, ನಾವು 3 ಜನರು ಒಳ್ಳೆ ಎಂಜಾಯ್ ಮಾಡಿದ್ದು. ಅವಳಂತ ಎಲ್ಲರ ಫೋಟೋ ತೆಗಿತಾ ಇದ್ದಾಳೆ. ಹಾಗೆ ನಮ್ಮ ಫೇವ್ರೆಟ್ ಅಪ್ಪು ಸರ್ ಸ್ಟ್ಯಾಚು ಅಲ್ಲಿತ್ತು. ಅವ್ರದಂತೂ ಕಾಮಕಾಯಿಲಿಲ್ಲ. ಇದ್ರಂಗಾರು ಹಿಂಗಾದ್ರೆ ನಾವು ಡೈರೆಕ್ಟ್ ಕಂಡಾಗ ಫೀಲ್ ಆಯಿತು. ಮೋದಿಯವ್ರದ್ದು ಎಲ್ಲ ಫುಲ್ ಸ್ಟ್ಯಾಚುಸ್ ಇತ್ತು. ಅದ್ರದ್ದು ಮುಗೀತು. ಈಗ ನೆಕ್ಸ್ಟ್ ಸ್ಯಾಂಡ್ ಮ್ಯೂಸಿಯಮ್ಗೆ ಹೋಯ್ತು. ಅಲ್ಲಿ ಕೇಳಿ ನಾನು ಅದು ಯಾವ ರೀತಿ ಸ್ಯಾಂಡ್ ಮ್ಯೂಸಿಯಮಲ್ಲಿ ಮಾಡಿರೋ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ರು, ಥರ್ಮೋಕೋಲ್ ಥರ ಇರುತ್ತಲ್ಲ, ಅದ್ರ ಮೇಲೆ ಗಮ್ ಥರ ಹಾಕಿ ಸ್ಯಾಂಡ್ನ ಅಣಿಸಿ ಇಪ್ಪುದಂತ ಹೇಳ್ರು. ನೆಕ್ಸ್ಟ್ ಹೊರಗೆ ಒಪ್ಪತ್ತಿಗೆ ಹಸಿರು ಸೀನರಿ ಥರದ್ದು ಮಾಡಿ ಇಟ್ಟಿರು. ಮತ್ತು ಅಲ್ಲಿ ನಾವು ಹೊರ ಶೋ ಇತ್ತಲ್ಲ ಅದಕ್ಕೂ ಹೋಯ್ತು. ಆದರೆ ಅಲ್ಲಿ ನನ್ನ ಮಗು ಪಪ್ಪಕ್ಕೆ ಏನಿಲ್ಲ. ಹಾಗೆ ನಾನು ಒಬ್ಬಳೇ ಹೋದೆ ಒಳಗೆ. ಮತ್ತು ನೆಕ್ಸ್ಟ್ ಮಗುನ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅವಳು ಬತ್ತಿಲ್ಲ ಅಂತ ಹೇಳಿದೆ. ಹಾಗೆ ವೀಡಿಯೋ ಅಂತ ಮಾಡ್ಕೊಂಡು ಕಾಯಲಿಲ್ಲ ನನಗೆ. ಸೊ ಅಲ್ಲಿಷ್ಟು ಅದು ನಾನು 3 ಕಂಪ್ಲೀಟ್ ಮಾಡಿದೆ. ಅವ್ರು ಇದು ವ್ಯಾಕ್ಸ್ ಮತ್ತು ಸ್ಯಾಂಡ್ ಮಾತ್ರ ಕಂಪ್ಲೀಟ್ ಮಾಡ್ರು. ಹಾಗೆ ಅಲ್ಲಿಷ್ಟು ಕಂಡ್ಕೊಂಡು ನೆಕ್ಸ್ಟ್ ನಾವು ಹೊರಡ್ತು. ನೆಕ್ಸ್ಟ್ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್.